ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನಿಂದ ಏನು ವಿಷಯ ತಿಳಿಸ್ಬೋದು ಅಂತ ನಿಮ್ಮೆಲ್ಲರೂ ಒಂದು ರೀತಿ ಕಾತುರತೆ ಇರಬಹುದು ಅಂತ ಕಾಣಿಸುತ್ತೆ. ಅದಕ್ಕೆ ಮುಂಚೆ ನಾನೇ ಈ ವಾರ ಪೂರ್ತಿ ನಿಮ್ಗೆ ಏನೇನು ವಿಷಯಗಳನ್ನ ತಿಳಿಸ್ತೀನಿ ಅದನ್ನು ಹೇಳಿಬಿಡ್ತೀನಿ. ಅದಕ್ಕೆ ಪೀಠಿಕೆ ಏನಪ್ಪ ಅಂದರೆ, ದಿನನಿತ್ಯ ನಾವು ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿ ವಾಕಿಂಗ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ, ಏರೋಬಿಕ್ಸ್ ಮಾಡ್ತೀವಿ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀವಿ. ಮನಸ್ಸಿಗೆ ಬೇಜಾರಾದಾಗ ಪುಸ್ತಕ ಓದ್ತೀವಿ, ಮ್ಯೂಸಿಕ್ ಕೇಳ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ತಮಾಷೆ ಮಾಡ್ತೀವಿ, ಹಾಡ್ತೀವಿ. ಏನೋ ಒಂದು ಮಾಡಿ ಮನಸ್ಸಿಗೂ ಒಂದು ಎಕ್ಸಸೈಸ್ ಮಾಡಿಸ್ಬಿಡ್ತೀವಿ, ದೇಹಕ್ಕೂ ಕೂಡ ಒಂದು ವಾಕಿಂಗು, ಜಾಗಿಂಗು, ಏರೋಬಿಕ್ಸು, ಜಿಮ್ ಎಲ್ಲ ಮಾಡಿಬಿಡ್ತೀವಿ. ಇಷ್ಟೆಲ್ಲ ಆದರೂ ಕೂಡ ನಮಗೆ ಆರೋಗ್ಯ ಅನ್ನೋದು ಸರಿಯಾಗಿ ಸಿಗ್ತಾ ಇಲ್ಲ. ಅದೇನಿದೆಯೋ ಗೊತ್ತಿಲ್ಲ. ನಾವು ತಿನ್ನೋ ಆಹಾರವೇ ಸರಿ ಇಲ್ವೋ, ಅಥವಾ ನಾವು ಮಾಡ್ತಿರೋ ಒಂದು ವ್ಯಾಯಾಮನೇ ಸರಿ ಇಲ್ವೋ, ನಾವು ಬದುಕ್ತಿರೋ ಪ್ರಕೃತಿಯೇ ಸರಿ ಇಲ್ವೋ ಗೊತ್ತಾಗ್ತಿಲ್ಲ. ಆದರೂ ಕೂಡ ಮನುಷ್ಯ ಆರೋಗ್ಯಕ್ಕಾಗಿ ಬಹಳಷ್ಟು ಸಂಘರ್ಷ ಜೀವನ ಮಾಡ್ತಿದ್ದಾನೆ. ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ವ್ಯಾಯಾಮ ಮಾಡ್ತಿದ್ರು, ಒಳ್ಳೆ ಊಟ ತಿಂತಿದ್ರು. ಇದ್ರ ಜೊತೆಗೆ ಒಂದು ಅಡಿಷನಲ್ ಸ್ಪೆಷಲ್ ಆಗಿ ಒಂದು ವಿಶೇಷವಾದಂಥ ಯೋಗ ಮಾಡ್ತಿದ್ರು. ಆ ಯೋಗ ಏನಂದರೆ ಮುದ್ರಾ ಯೋಗ ಅಂಥೇಳಿ. ಈ 64 ವಿದ್ಯೆಗಳಲ್ಲಿ ಮುದ್ರಾ ಥೆರಪಿ, ಮುದ್ರಾ ಚಿಕಿತ್ಸೆ ಅನ್ನೋದು ಒಂದು ಕೂಡ ವಿಶೇಷವಾದಂಥ ಒಂದು ವಿದ್ಯೆ. ಈ ಮುದ್ರೆ ಅನ್ನೋದು ಸುಮಾರು 1 ಲಕ್ಷಾಂತರ ವರ್ಷದಿಂದಲೇ ಬಂದಂಥ ಮಹಾನ್ ವಿದ್ಯೆ. ಮುದ್ರಾ ಅಂದರೆ ಏನಪ್ಪ ಅಂದರೆ, ಮುದ ಅಂದರೆ ಆನಂದ, ಸಂತೋಷ ಅಂತ ಅರ್ಥ, ಸುಖ ಅಂತ ಅರ್ಥ. ಮುದ ಅಂದರೆ ಆನಂದ, ದ್ರ ಅಂದರೆ ಸೆಳೆದುಕೊಳ್ಳೋದು, ಆಕರ್ಷಣೆ ಮಾಡೋದು ಅಂತ ಅರ್ಥ. ಸುಖವನ್ನ, ಆನಂದವನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳುವಂಥ ಒಂದು ಚಿಕಿತ್ಸೆಗೆ, ಒಂದು ವಿಧಿವಿಧಾನಕ್ಕೆ, ಒಂದು ಕಲೆಗೆ ಮುದ್ರಾ ಯೋಗ ಅಂತ ಕರೆದ್ರು. ಆ ಮುದ್ರಾ ಯೋಗ ಮಾಡ್ತಾ 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 ಅದಕ್ಕೊಂದು ವಿಜ್ಞಾನವನ್ನು ಸೇರಿಸ್ಬಿಟ್ರು. ಆ ವಿಜ್ಞಾನವೇ ಮುದ್ರಾ ವಿಜ್ಞಾನ ಅಂತ, ಮುದ್ರಾ ಸೈನ್ಸ್ ಅಂತ. ಈ ಮುದ್ರೆ ಲಕ್ಷಾಂತರ ವರ್ಷದಿಂದಲೇ ಇರುವಂಥ ಒಂದು ವಿಶೇಷವಾದಂಥ ವಿದ್ಯೆ. ನಮ್ಮ ಭಾಷೆ ಬರೋದಕ್ಕೆ ಮುಂಚೆ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ ಇದೆಲ್ಲ ಬರೋದಕ್ಕೆ ಮುಂಚೆ ಆವತ್ತಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಜನಗಳು ಏನು ಮಾಡ್ತಿದ್ರು ಅಂದರೆ, ಬರೀ ಸನ್ನೆಗಳಿಂದ, ಸಿಂಬಲ್ಸಿಂದ ಮಾತಾಡ್ತಿದ್ರು. ಉದಾಹರಣೆಗೆ ನೀರು ಬೇಕು ಅಂದರೆ ನೀರು ಅನ್ನೋರು, ಹಲ್ಲುಜ್ಜಬೇಕು ಅಂದ್ರೆ ಹಿಂಗೆ ಹಲ್ಲುಜ್ಜಬೇಕು ಅನ್ನೋರು, ಮುಖ ತೊಳಿಬೇಕು ಅಂದ್ರೆ ಹಿಂಗೆ ಅಂತ ತೋರಿಸೋರು. ಎಲ್ಲ ಸೂಚನೆಗಳು, ಸನ್ನೆಗಳು, ಸಿಂಬಲ್ಸನ್ನು, ಚಿಹ್ನೆಗಳನ್ನ ಯೂಸ್ ಮಾಡ್ತಿದ್ರು. ಭಾಷೆ ಬರ್ತಿರ್ಲಿಲ್ಲ. ಯಾವಾಗ ಮಾನವ ಬೆಳೀತಾ ಬೆಳೀತಾ ಅವನಿಗೆ ಬುದ್ಧಿ ಜಾಸ್ತಿ ಆಯಿತು, ಬುದ್ಧಿ ವಿಕಾಸ ಆಯ್ತಾ ಹೋಗ್ತು, ಆಗ ಅವನಿಗೆ ಒಂದು ಭಾಷೆಯನ್ನು ಕಂಡಿಡ್ಕೊಂಡ. ಆ ಭಾಷೆಗೊಂದು ಲಿಪಿ ಬರ್ದ. ಕನ್ನಡ ಬಂತು, ತೆಲುಗು ಬಂತು, ತಮಿಳು ಬಂತು, ಹಿಂದಿ ಬಂತು, ಇಂಗ್ಲೀಷ್ ಬಂತು. ಹೀಗೆ ಭಾಷೆಗಳ ತಕ್ಕಂತೆ ಆ ಒಂದು ಕಲೆಯನ್ನು ಸೃಷ್ಟಿ ಮಾಡಿಕೊಂಡ. ಆ ಕಲೆನ ಜೀವನ ಶೈಲಿಗೆ ಅಳಸ್ಕೊಂಡ್ಬಿಟ್ಟ. ಅದೇ ಒಂದು ಬದುಕು ಆಗೋಯ್ತು, ಅದೇ ಒಂದು ಜೀವನ ಆಗೋಯ್ತು. ಹಾಗೆ ಮನುಷ್ಯ ತನ್ನ ಜೀವನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಲವಾರು ಚಟುವಟಿಕೆಗಳನ್ನು ಮಾಡ್ತಿರ್ತಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ತನ್ನ ಅರಿವಿಲ್ಲದಂತೆ ತನ್ನ ಬೆರಳುಗಳನ್ನು ಉಪಯೋಗಿಸ್ಕೊಂಡು, ಈ ಹಸ್ತದಲ್ಲಿರೋ ಈ ಬೆರಳುಗಳೆಲ್ಲ ಉಪಯೋಗಿಸ್ಕೊಂಡು ಕೆಲವಾರು ಚಟುವಟಿಕೆಗಳನ್ನು ಮಾಡ್ತಿರ್ತಾನೆ. ಆದರೆ ಅವರು ಈ ಚಟುವಟಿಕೆಗಳು ಮಾಡುವಾಗ ಬೆರಳುಗಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೆ ಅರಿವಿಲ್ದಂಗೆ ಒಳಗಡೆ ಒಂದು ಎಕ್ಸಸೈಸ್ ಆಗ್ತಾ ಇರ್ತದೆ, ಯೋಗ ನಡೀತಾ ಇರ್ತದೆ. ಆ ಯೋಗದಿಂದ ಒಂದು ವಿಜ್ಞಾನ ಸೃಷ್ಟಿಯಾಗಿ ಆ ವಿಜ್ಞಾನ ಜ್ಞಾನವನ್ನು, ಆರೋಗ್ಯವನ್ನು ಕೊಡ್ತಾ ಇರುತ್ತೆ. ಹಿಂದಿನ ಕಾಲದಲ್ಲಿ ಎಷ್ಟೋ ಋಷಿಗಳು, ಸಾಧು ಸಂತರು ಯೋಗಾಭ್ಯಾಸ, ಜಿಮ್ಮು, ವಾಕಿಂಗ್ ಎಲ್ಲ ಮಾಡ್ತಿರಲಿಲ್ಲ. ಒಂದು ಒಳ್ಳೆ ಗುಹೆ ಒಳಗೆ ಕೂತ್ಕೊಂಡ್ಬಿಟ್ಟು ಯಾವ್ದಾದ್ರು ಒಂದು ಮುದ್ರೆಯನ್ನು ಧಾರಣೆ ಮಾಡಿಬಿಟ್ಟು ಹೀಗೆ ಅವರು ಧ್ಯಾನಸ್ಥರಾಗ್ತಾಯಿದ್ರು. ವರ್ಷಾನುಗಟ್ಟಲೆ ಕೂತ್ಕೊಂಡು ಧ್ಯಾನದಲ್ಲೇ ಕೂತು ಅವರು ಆರೋಗ್ಯವಂತರಾಗಿ ಬಹಳ ಜ್ಞಾನವಂತರಾಗ್ತಿದ್ರು. ಹಾಗಿದ್ರೆ ಜಿಮ್ಮು, ವಾಕಿಂಗು, ಜಾಗಿಂಗು ಮಾಡ್ದೇನೆ, ಊಟನೂ ಕೂಡ ಒಳ್ಳೆ ಊಟನೂ ಬಿಟ್ಟು ಅವರು 100 ವರ್ಷ ಆರೋಗ್ಯವಾಗಿದ್ದರು ಅಂದರೆ ಏನು ಸೀಕ್ರೆಟ್ ಇರ್ಬೋದು ಅಂತ ಹುಡ್ಕಕ್ಕೆ ಹೋದಾಗ ಆ ಮುದ್ರಾ ಯೋಗ ಅವ್ರನ್ನ ಅಷ್ಟು ಚೆನ್ನಾಗಿ ಕಾಪಾಡ್ತಾ ಇತ್ತು, ರಕ್ಷಣೆ ಮಾಡ್ತಾ ಇತ್ತು. ಹೀಗಾಗಿ ನಾನು ಈ ವಾರ ಪೂರ್ತಿ ನಿಮಗೆ ಮುದ್ರೆಗಳ ಬಗ್ಗೆ, ಮಂತ್ರಗಳ ಬಗ್ಗೆ, ಯಂತ್ರಗಳ ಬಗ್ಗೆ, ತಂತ್ರಗಳ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಮೊದಲು ಈ ವಿದ್ಯೆಯನ್ನು ಕಲಿಯೋದಕ್ಕೆ ಮುಂಚೆ ಮುದ್ರೆ ಬಗ್ಗೆ ಕೆಲವು ಬೇಸಿಕ್ ನಾಲೆಡ್ಜ್, ಅದರ ಮುದ್ರೆ ಬಗ್ಗೆ ಆ ಈ ಹೂವನ್ನು ಕಲ್ತ್ಕೊಂಡ್ಬಿಟ್ರೆ, ಮುದ್ರೆ ಬಗ್ಗೆ ABCDನ ಕಲ್ತ್ಕೊಂಡ್ಬಿಟ್ರೆ, ಮುಂದೆ ನಾನು ಹೇಳ್ಕೊಡುವಂಥ ವಿಶೇಷವಾದಂಥ ಮಾಟ, ಮಂತ್ರ, ತಂತ್ರ ಮತ್ತು ಕೆಲವು ಕಾಲಗಳಿಗೆ ಯಾವ್ಯಾವ ಮುದ್ರೆಗಳು ಮಾಡಬೇಕು ಅನ್ನೋದು ತಿಳಿಸಿದಾಗ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಚೆನ್ನಾಗಿ. ಈ ಬೇಸಿಕ್ ನಾಲೆಡ್ಜ್ ಹಂತದಲ್ಲೇ ಆ ಮುದ್ರೆಗೆ ಸಂಬಂಧಪಟ್ಟಂಥ ಜ್ಞಾನವನ್ನು, ಫಂಡಮೆಂಟಲ್ ನಾಲೆಡ್ಜನ್ನು, ಮೂಲಭೂತವಾದಂಥ ಜ್ಞಾನವನ್ನು ನೀವು ಅರ್ಥಕೊಂಡಿದ್ದೇ ಆದರೆ, ತಿಳ್ಕೊಂಡಿದ್ದೇ ಆದರೆ, ನಿಮಗೆ ಮುಂದೆ ಹೋಗುವಂಥ ಸಂಚಿಕೆಯಲ್ಲಿ ಹೇಳ್ಕೊಡುವಂಥ ವಿಶೇಷವಾದಂಥ ಮುದ್ರೆ, ಮಂತ್ರ, ತಂತ್ರಗಳನ್ನು ನಿಮ್ಮ ಜೀವನ ಶೈಲಿ ಅಳವಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೋದು ಅನ್ನೋ ಉದ್ದೇಶದಿಂದ
ಇವತ್ತು ನಾನು ಮುದ್ರೆಗಳ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹೇಳಿದೆ, ಮುದ್ರಾ ಅನ್ನೋದು ಸಾವಿರಾರು ವರ್ಷದಿಂದ ಬಂದಂಥದ್ದು. ಮಂಗನಿಂದ ಮಾನವ ಅಂತ ಹೇಳುತ್ತೆ ವಿಜ್ಞಾನ. ಮಾನವ ಮಂಗನಾಗಿದ್ದಂತೆ ಕೋತಿಯಿಂದ ಹಾಗೆ ಬೆಳೀತಾ ಬೆಳೀತಾ ವಿಕಾಸ ಆಗಿ ಶರೀರ ಬುದ್ಧಿ ಎಲ್ಲವೂ ವಿಕಾಸ ಆಗಿ ಕೊನೆಗೆ ಈ ಸ್ಟೇಜಿಗೆ ನಾವು ಬಂದುಬಿಟ್ಟಿದ್ದೀವಿ. ಇದ್ರ ಹಿಂದ್ಗಡೆ ತಿರುಗಿ ನೋಡಿದಾಗ ಅವನಿಗೆ ಭಾಷೆ ಗೊತ್ತಿಲ್ಲ, ಬಟ್ಟೆ ಹಾಕೊಳ್ಳೋದು ಗೊತ್ತಿಲ್ಲ, ಜೀವನ ನಡೆಸೋ ಗೊತ್ತಿಲ್ಲ. ಆದರೆ ಮನುಷ್ಯ ಬದುಕ್ತಿದ್ದ ಸಾವಿರಾರು ಲಕ್ಷಾಂತರ ವರ್ಷದಿಂದ ಅಂತ ಹೇಳಿ ಹಲವಾರು ಪುರಾಣಗಳಿವೆ, ವಿಟ್ನೆಸ್ ಇದೆ, ಪ್ರೂಫ್ ಇದೆ. ಹಾಗಿದ್ರೆ ಅವ್ರ ಜೀವನ ಶೈಲಿಯಲ್ಲಿ ದಿನನಿತ್ಯ ಅವ್ರು ಯಾವ ರೀತಿ ಮಾತುಕತೆಗಳನ್ನ ಆಡ್ತಿದ್ರು ಅಂದರೆ ಕೇವಲ ಮುದ್ರೆಗಳಿಂದ ಮಾತಾಡ್ತಾ ಇದ್ರಂತೆ. ಭಾಷೆ ಇಲ್ಲ, ಮುದ್ರೆಗಳಿಂದ. ಆ ಮುದ್ರೆಗಳಿಂದನೇ ಅವರು ಆರೋಗ್ಯವನ್ನು ಸರಿಪಡಿಸ್ಕೊಂಡು ನೂರಾರು ವರ್ಷ ಬದುಕ್ತಿದ್ರು ಅಂತ ಹಲವಾರು ಸಿದ್ಧಾಂತಗಳು ತಂತ್ರಸಾರದಲ್ಲಿ ಹೇಳ್ತದೆ. ಅದರಿಂದ ಜೀವನದಲ್ಲಿ ಮುದ್ರೆ ಇಂಪಾರ್ಟೆಂಟ್ ಅಂತ ಆವತ್ತಿನ ಕಾಲದಲ್ಲಿ ತೋರಿಸ್ಕೊಟ್ರು. ಮುದ್ರೆ ಇಲ್ಲದೆ ಜೀವನ ಇಲ್ಲ. ಜೀವನಕ್ಕೆ ಮುದ್ರೆ ಮೂಲ ತಳಹದಿ ಅಂತ ನಾನಂತೂ ಖಂಡಿತವಾಗಿ ಹೇಳ್ತೀನಿ. ಯಾಕೆಂದರೆ ನಾವು ಊಟ ಮಾಡಬೇಕಾದ್ರೆ ನೋಡಿ ಈ ಮುದ್ರೆ ಉಪಯೋಗಿಸ್ತೀವಿ. ಈ ಮುದ್ರೆನ ಇದೇ ಮುಖಳ ಮುದ್ರೆ ಅಂತ ಕರೀತಾರೆ. ಇದಕ್ಕೆ ಹಲ್ಲುಜ್ಬೇಕಾದ್ರೆ ಸೂಚಿ ಮುದ್ರೆ ಉಪಯೋಗಿಸ್ತೀವಿ. ತಲೆ ಕೆರ್ಕೋಬೇಕಾದ್ರೆ ವ್ಯಾಘ್ರ ಮುದ್ರೆ, ನರಸಿಂಹ ಮುದ್ರೆ, ಈ ರೀತಿ ನಾವು ತಲೆ ಕೆರ್ಕೊಳ್ಳೋಕ್ಕೆ ನರಸಿಂಹ ಮುದ್ರೆ ಇರುತ್ತೆ. ಅಕಸ್ಮಾತ್ ನಾವು ಬಟ್ಟೆನ ಅಥವಾ ಮೈ ಉಜ್ಜಕ್ಕೆ ಅಥವಾ ನಾವೇನಾದ್ರು ಪಾತ್ರೆ ತೊಳಿಕ್ಕೆ ನೋಡಿ ಈ ಪತಾಕಾಸ್ತ ಯೂಸ್ ಮಾಡ್ತೀವಿ. ಪತಾಕಾಸ್ತ, ಇದಕ್ಕೆ ಪತಾಕಾಸ್ತ ಅಂತಾರೆ. ಪತಾಕ, ಹೀಗೆ ಅರ್ಧ ಪತಾಕ ಮತ್ತು ಸರ್ಪಶಿರ ಪಾತ್ರೆ ಉಜ್ಜಕ್ಕೆ, ಪೊರ್ಕೆ ಕಸ ಗುಡ್ಸೋಕ್ಕೆ ಪೊರ್ಕೆ ತಗೊಳ್ತೀವಿ ನಾವು, ಮುಷ್ಟಿ ಮುದ್ರೆ ಯೂಸ್ ಮಾಡ್ತೀವಿ. ಆಮೇಲೆ ಚಪ್ಪಾಳೆ ತಡ್ತೀವಿ, ಕೈಯಿಂದ ನಮಸ್ಕಾರ ಮಾಡ್ತೀವಿ. ಎರಡು ಕೈಯಿಂದನೂ ಎರಡು ಹಸ್ತದಿಂದ ಮಾಡೋ ಮುದ್ರೆಗಳು, ಒಂದೇ ಕೈಯಲ್ಲಿ ಮಾಡೋವಂಥ ಮುದ್ರೆಗಳು, ಹೀಗೆ ಹಲವಾರು ಮುದ್ರೆಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಮುದ್ರೆಗಳಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅದು ಪೂಜೆ ಮಾಡುವಾಗಂತೂ ಮುದ್ರೆಗಳೇ ವಿಶೇಷವಾಗಿ ಹೇಳ್ತಾ ಇದ್ರು. ಮುದ್ರೆ ಇಲ್ಲದೆ ಪೂಜೆ ಇಲ್ಲ, ಪೂಜೆಗೆ ಮುದ್ರೆ ಬೇಕೇ ಬೇಕು. ಎಷ್ಟೋ ಕಡೆ ಬರೀ ಮುದ್ರೆಗಳಿಂದನೇ ಆವಾಹನೆ ಮಾಡ್ತಾ ಇದ್ರು. ಮುದ್ರೆಗಳನ್ನೇ ಧಾರಣೆ ಮಾಡಿ ಅದಕ್ಕೆ ದೇವರು ಅಂತೇಳಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವ ತುಂಬಿ ಮುದ್ರೆಗಳಿಂದನೇ ಧ್ಯಾನ ಮಾಡಿ ದೇವರ ಹತ್ರ ಸಮೀಪಕ್ಕೆ ಹೋಗ್ತಾ ಇದ್ರು ಅನ್ನೋ ಒಂದು ಸಿದ್ಧಾಂತಗಳು ಇವತ್ತಿಗೂ ಇದೆ. ಹೀಗಾಗಿ ಈ ಮುದ್ರಾ ವಿಜ್ಞಾನ ಇದು ಸೈನ್ಸ್, ಮುದ್ರಾ ಸೈನ್ಸ್. ಈ ವಿಜ್ಞಾನದಲ್ಲಿ ಸುಮಾರು ಸಾವಿರಾರು ಮುದ್ರೆಗಳನ್ನು ನಾವು ವಿಜ್ಞಾನದಲ್ಲಿ ನೋಡ್ಬೋದು. ಆದರೆ ಕೆಲವುದೆಲ್ಲ ಮರ್ತೋಗಿದೆ, ಕೆಲವು ಉಳ್ಕೊಂಡಿದೆ. ಹೀಗೆ ನಾನು ಹಲವಾರು ವಿಷಯಗಳನ್ನು ಸಂಶೋಧನೆ ಮಾಡಿ ಈ ಒಂದು ವಿದ್ಯೆ ನಿಮ್ಮ ಮುಂದೆ ಹಂಚಕ್ಕೆ ಹೋಗ್ತಾ ಇದ್ದೀನಿ. ಆ ಮುದ್ರೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಹಿಂದಿನ ಕಾಲದಲ್ಲಿ ಮುದ್ರೆಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರುತ್ತೆ, ನಾನೀಗಾಗಲೇ ಹೇಳಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಆ ಮುದ್ರೆಗಳಿಗೆ ಒಂದೊಂದು ಹೆಸರು ಕೊಟ್ಟರು. ಆ ಮುದ್ರೆ ಯಾವ ರೀತಿ ವರ್ಕ್ ಮಾಡುತ್ತೆ, ಆ ಮುದ್ರೆ ಯಾವಾಗ ಮಾಡಬೇಕು, ಮಾಡೋದ್ರಿಂದ ಏನು ಲಾಭ ಅನ್ನೋದನ್ನು ಒಂದು ಸಿದ್ಧಾಂತವನ್ನೇ ಬರೆದಿಟ್ಟುಬಿಟ್ರು ಅವತ್ತಿನ ಕಾಲದಲ್ಲಿ. ಅದಕ್ಕೋಸ್ಕರ ಮುದ್ರೆ ಮನುಷ್ಯರಿಗೆ ದಿನನಿತ್ಯ ಬೆಳಗ್ಗೆ ಎದ್ದಾಗಿದ್ದ ರಾತ್ರಿ ಮಲಗೋವರೆಗೂ ನಾವು ಯಾವ ರೂಪದಲ್ಲಾದರೂ ವಾಕ್ ಮಾಡುವಾಗ, ಊಟ ಮಾಡುವಾಗ, ಮಲಗುವಾಗ, ಕೂತಾಗ, ನಿಂತಾಗ ನಾವು ಮುದ್ರೆಗಳನ್ನ ಜೀವನ ಅಳವಡಿಸ್ಕೊಂಡ್ಬಿಟ್ರೆ 100ರಲ್ಲಿ 70% ರೋಗನ ನಾವು ಕ್ಯೂರ್ ಮಾಡ್ಕೋಬೋದು ಅಂತ ನನ್ನ ಒಂದು ಸಿದ್ಧಾಂತ, ನನ್ನ ಅನುಭವದ ಮಾತು ಕೂಡ. ಹೀಗಾಗಿ ಮುದ್ರೆಗಳನ್ನು ಹಿಂದಿನ ಕಾಲದಲ್ಲಿ ಒಂದೇ ಕೈಯಲ್ಲಿ ಮಾಡುವಂಥ ಮುದ್ರೆಗಳು ತೋರಿಸ್ತಾ ಇದ್ರು, 2 ಹಸ್ತಗಳಿಂದ ಯೂಸ್ ಮಾಡಿ ಮಾಡುವಂಥ ಮುದ್ರೆಗಳನ್ನು ತೋರಿಸ್ತಾ ಇದ್ರು. ಹೀಗೆ ಹಲವಾರು ಮುದ್ರೆಗಳನ್ನು ಒಟ್ಟಿಗೆ ಸೇರಿಸಿ ಮಾಡಿದಾಗ ಏನೇನು ಪ್ರಚೋದನೆ ಆಗುತ್ತೆ, ಏನು ಶಕ್ತಿ ಬರ್ತದೆ ಅಂತ ಭಾಳ ಒತ್ತು ಕೊಟ್ಟು ಹೇಳಿದ್ದಾರೆ. ಒಂದೇ ಕೈನಲ್ಲಿ ಮಾಡುವಾಗ ಅದು ಏನೇನಾಗುತ್ತೆ ಅನ್ನೋದನ್ನು ವಿಶೇಷವಾಗಿ ಹೇಳಿದ್ದಾರೆ. ಯಾವಾಗ ನಾವು ಬಲಹಸ್ತದ ಬೆರಳುಗಳನ್ನು ಉಪಯೋಗಿಸಿ ಮುದ್ರೆ ಮಾಡ್ತೀವೋ ಆಗ ನಮ್ಮ ಎಡಭಾಗಕ್ಕೆಲ್ಲ ಶಕ್ತಿ ಹರಿಯುತ್ತಂತೆ. ಎಡಗೈ ಹಸ್ತದಿಂದ ಯೂಸ್ ಮಾಡಿ ಮಾಡುವಂಥ ಮುದ್ರೆಗಳೆಲ್ಲ ಬಲಭಾಗದ ಶರೀರಕ್ಕೆ ಶಕ್ತಿನ ಹರಿತದೆ ಅಂತ ಹೇಳ್ತಾರೆ. ಆದ್ದರಿಂದ ಮುದ್ರಾ ಒಂದು ಯೋಗ. ಇದಕ್ಕೆ ನಾನು ನನ್ನ ಒಂದು ಸಂಶೋಧನೆ ಪ್ರಕಾರ ಮುದ್ರಾ ಅನ್ನೋದು ಫಿಸಿಯೋಥೆರಪಿ ಅಂತ ಹೇಳ್ತೀನಿ. ಈ ಫಿಸಿಕಲ್ ಬಾಡಿಗೆ ಒಂದು ಥೆರಪಿ ಮಾಡುತ್ತೆ ಮುದ್ರಾ. ಹಾಗೆ ಮಂತ್ರ ಸೌಂಡ್ ಥೆರಪಿ, ಶಬ್ದದ ಚಿಕಿತ್ಸೆ. ತಂತ್ರ ಟೆಕ್ನಾಲಜಿ, ಯಾವ್ದಾದ್ರು ಒಂದು ವಸ್ತುನ ಇಟ್ಕೊಂಡು ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಕಲೆಗೆ ತಂತ್ರ ಅಂತ ಹೇಳ್ತಾರೆ.
ಮುದ್ರಾ ಮಂತ್ರ ತಂತ್ರ ಒಂದು ಯಂತ್ರವನ್ನು ಸೇರಿಸ್ತಾ ಇದ್ರು. ಯಂತ್ರ ಏನೇನು, ಬಾಡಿಗೆ ಒಂದು ಇಂಟರ್ಫೇಸ್ ಇದ್ದಾಗ, ಒಬ್ಬ ಬ್ರೋಕರ್ ಇದ್ದಾಗ, ಒಬ್ಬ ಏಜೆಂಟ್ ಇದ್ದಾಗ ಆ ತಂತ್ರದಿಂದ ಬಾಡಿಗೆ ಶಕ್ತಿ ಉತ್ಪತ್ತಿ ಮಾಡಿ ಒಂದು ಆರೋಗ್ಯವನ್ನು ಕೊಡ್ತಾ ಇತ್ತು, ಅಥವಾ ಶಕ್ತಿ ಉಪಯೋಗಿಸ್ಕೊಂಡು ಏನೋ ಒಂದು ದೊಡ್ಡ ಕಾರ್ಯವನ್ನು ಸಾಧಿಸ್ಬಿಡ್ತಾ ಇದ್ರು. ಅದಕ್ಕೋಸ್ಕರ ಯಂತ್ರ ಅಂತ ಒಂದು ಬಂತು. ಮನುಷ್ಯನ ಶರೀರದಲ್ಲಿ 1008 ಅಂಗಾಂಗಗಳಿದೆಯಂತೆ. ಕಣ್ಣು ಒಂದು ಅಂಗ, ಉಬ್ಬು ಒಂದು ಅಂಗ, ಕಿವಿ ಒಂದು ಅಂಗ, ಮೂಗು ಒಂದು ಅಂಗ, ಬಾಯಿ, ನಾಲಿಗೆ, ಹಲ್ಲು, ಹೀಗೆ ಎಲ್ಲ ಲೆಕ್ಕ ಹಾಕಕ್ಕೆ ಹೋಗ್ತಾ ಹೋದರೆ 1008 ಅಂಗಗಳು ನಮ್ಮ ಶರೀರದಲ್ಲಿ ಇದೆಯಂತೆ. ಆ 1008 ಅಂಗಗಳನ್ನು 72,000 ನಾಡಿಗಳಲ್ಲಿ ಕನೆಕ್ಟ್ ಮಾಡಿದ್ಯಂತೆ, ಒಂದಕ್ಕೊಂದು ಜಾಯಿಂಟ್ ಮಾಡಿದ್ಯಂತೆ. ಮನೆ ಒಳಗೆ ನಾವು ಹೇಗೆ ಎಲ್ಲ ಲೈಟ್ಸ್ ವೈರಿಂಗ್ನಲ್ಲಿ ಕನೆಕ್ಟ್ ಮಾಡ್ತೀವೋ ಹಾಗೆ 1008 ಅಂಗಗಳನ್ನು 72,000 ನಾಡಿಗಳಿಗೆ ಕನೆಕ್ಟ್ ಮಾಡಿ ಅದ್ರ ಮೇಲೆ ಈ ಮಾಂಸದ ಮುದ್ದೆ, ಮೂಳೆ, ನರ, ನಾಡಿಗಳು, ಈ ಚರ್ಮದ ಹೊದಿಕೆ ಮಾಡಿದ್ದಾನೆ ಈ ಭಗವಂತ. ಇದೇ ಅವನ ಸೃಷ್ಟಿಯ ಲೀಲೆ. ಹೀಗೆ 1008 ಅಂಗಗಳು, 72,000 ನಾಡಿಗಳ ಕನೆಕ್ಷನ್ಸ್ ಎಲ್ಲ ಈ ಬೆರಳಿನ ತುದಿಗೆ ಕೊಟ್ಟುಬಿಟ್ಟಿದ್ದಾನಂತೆ, ಎಲ್ಲ ಬೆರಳು ತುದಿಗಳಿಗೆ. ಹಾಗಾಗಿ ಇಡೀ ಶರೀರದ ಅಂಗಾಂಗಗಳೆಲ್ಲ ಸ್ವಿಚ್ ಬೋರ್ಡು ನಮ್ಮ ಬೆರಳಲ್ಲಿದೆ ಅಂತ ಹೇಳ್ತಾರೆ. ಇಡೀ ಅಂಗಾಂಗಗಳ ಚಲನವಲನಗಳನ್ನು ಆನು ಆಫು ಮಾಡುವಂಥದ್ದು ಈ ಬೆರಳಲ್ಲಿ ಕೊಟ್ಟಿದ್ದಾನೆ ಅಂತ ವಿಜ್ಞಾನ ಹೇಳುತ್ತೆ, ಮುದ್ರಾ ವಿಜ್ಞಾನ. ಆದ್ದರಿಂದ ಮುದ್ರಾ ವಿಜ್ಞಾನ ಒಂದು ವಿಶೇಷವಾದಂಥ ಒಂದು ಸೈನ್ಸು. ಇಡೀ ಸರ್ವ ಅಂಗಾಂಗಗಳು, ಸಣ್ಣ ಸಣ್ಣ ನರಗಳು, 72,000 ನರಗಳಂದ್ರೇನು ದೊಡ್ಡದ ವಿಶೇಷವಾದಂಥ ನರಗಳ ಮಂಡಲ, ಆ ನರಮಂಡಲದ ಸ್ವಿಚ್ಚು, ಈ ಅಂಗಾಂಗಗಳ ಸ್ವಿಚ್ಚು ಎರಡನ್ನೂ ಒಂದೇ ಬೆರಳಲ್ಲಿ ಸ್ವಿಚ್ ಮಾಡಿ ಇಟ್ಬಿಟ್ಟಿದ್ದಾನೆ, ಮೇನ್ ಸ್ವಿಚ್. ಅದರಿಂದ ಇಲ್ಲಿ ಹೆಂಗೆ ಮಾಡ್ತೀವೋ ಆಯಾ ಅಂಗಗಳಲ್ಲಿ ಪ್ರಚೋದನೆ ಆಗುತ್ತೆ, ನರನಾಡಿಗಳಲ್ಲಿ ಶಕ್ತಿ ಹರಿಯುತ್ತದೆ. ಹಾಗಾದರೆ ಯಾವುದು ಆ ಶಕ್ತಿಯಿಂದಾಗ ನಮ್ಮ ಬೆರಳುಗಳ ಮೂಲಕ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ಬೋದು, ಹಾರ್ಮೋನ್ಸು ರೆಡ್ಯೂಸ್ ಮಾಡ್ಬೋದು. ಪ್ರೊಡ್ಯೂಸ್ ಮತ್ತು ರೆಡ್ಯೂಸ್ ಜಾಸ್ತಿನೂ ಮಾಡ್ಬೋದು, ಕಮ್ಮಿನೂ ಮಾಡ್ಬೋದು. ನಮ್ಮ ಬೆರಳುಗಳ ಮೂಲಕ 3 ಥರ ಶಕ್ತಿಗಳನ್ನು ಸೃಷ್ಟಿ ಮಾಡ್ಬೋದಂತೆ. ಬಾಡಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅಂತ, ಶರೀರದ ಅಂಗಗಳು ಘರ್ಷಣೆ ಆದಾಗ, ರಕ್ತ, ನರ, ಮಾಂಸಗಳು ಉಜ್ಜಿದಾಗ, ಒಂದಕ್ಕೊಂದು ಸೇರಿ ಸಂಯೋಗ ಆದಾಗ ಅಂತ ಬರುವಂಥ ಎನರ್ಜಿಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅಂತ ಕರೀತಾರೆ. ಹಾಗೆ ನಮಗೆ ಅಂತ ತೆಗ್ತೀವಿ, ಅಕ್ಷಿ ಅಂತೀವಿ, ಸೀಂತೀವಿ, ಇದೆಲ್ಲ ಶಬ್ದ ಬರ್ತದಲ್ಲ, ಅದು ಮೆಕ್ಯಾನಿಕಲ್ ಎನರ್ಜಿ ಅಂತೀವಿ. ಒಂದೊಂದ್ಸಲ ಒಟ್ಟು ಗುಳು 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 ಅಂತ ಶಬ್ದ ಬರುತ್ತೆ, ಮತ್ತು ಇದಕ್ಕಿದ್ದಾಗೆ ಒಳಗಡೆ ಎಲ್ಲ ಒಂಥರ ಏನೋ ಹರಿದಂಗಾಗತ್ತೆ, ಮತ್ತು ಒಳಗಡೆ ಎಲ್ಲೋ ಗೊಳ್ಳನ್ನೋ ಶಬ್ದ, ಕಿವಿಲಿ ಗುಮ್ ಅಂತ ಒಂದು ಶಬ್ದ ಬರುತ್ತೆ ಯಾವಾಗಲಾದರೂ. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಅನ್ನೋ ಶಕ್ತಿಯಿಂದ ಬರ್ತದೆ. ಆಮೇಲೆ ನಮ್ಮ ನಾಲಿಗೆಗೆ ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ, ಒಗರು ಇದೆಲ್ಲವನ್ನು ನಮಗೆ ತಿಳಿಸುತ್ತೆ, ಅದು ಕೆಮಿಕಲ್ ಎನರ್ಜಿ ಅಂತ. ಕೆಮಿಕಲ್ಸ್ ಅಂದ ತಕ್ಷಣ ಸ್ವೀಟು, ಉಪ್ಪು, ಖಾರ, ಹುಳಿ. ಮೆಕ್ಯಾನಿಕಲ್ ಎನರ್ಜಿ ಅಂದಾಗ ತೇಗು, ಉಸಿರಾಟದ ಶಬ್ದ, ಗುಳುಗುಳು ಅನ್ನೋದು, ಇದು ಮೆಕ್ಯಾನಿಕಲ್ ಎನರ್ಜಿ. ಮತ್ತು ಮ್ಯಾಗ್ನೆಟಿಕ್ ಎನರ್ಜಿ ಅಂದರೆ ನಮ್ಮ ಎಲ್ಲ ಅಂಗಾಂಗಗಳ ಶಕ್ತಿಗಳಿಂದ ಉತ್ಪತ್ತಿಯಾಗುವಂಥ ಒಂದು ಎನರ್ಜಿಗೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅಂತಾರೆ. ಆ 3 ಎನರ್ಜಿಗಳ ಸ್ವಿಚ್ ಬೋರ್ಡು ಆನು ಆಫ್ ನಮ್ಮ ಹಸ್ತದ ಬೆರಳುಗಳಲ್ಲಿದೆ. ಅದಕ್ಕೋಸ್ಕರ ಇಡೀ ಜಗತ್ತು ಅಂದರೆ ಈ ಇಡೀ ಬ್ರಹ್ಮಾಂಡ, ಈ ಒಂದು ಶರೀರ ಒಂದು ಬ್ರಹ್ಮಾಂಡ, ಈ ಜಗತ್ತಿನ ಎಲ್ಲ 3 ಶಕ್ತಿಗಳ ಸಂಯೋಗ ಸಂಗಮದ ಸ್ವಿಚ್ಚೇ ಈ ಮುದ್ರಾ ಅಂತೇಳಿ. ನಾವು ಏನು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಿದ್ದೀವೋ, ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಈ 3 ಎನರ್ಜಿನ ನಮ್ಮ ಬೆರಳುಗಳ ಮೂಲಕ ಡಿಸ್ಚಾರ್ಜ್ ಆಗ್ತಾ ಇರ್ತದೆ ಯಾವಾಗಲೂ. 365 ದಿವಸ 24 ಗಂಟೆ ಕಂಟಿನ್ಯೂಸ್ ಆಗಿ ಆ ಎನರ್ಜಿ ನಮ್ಮ ಈ ಬೆರಳುಗಳ ತುದಿಯಿಂದ ಹೋಗ್ತಾ ಇರ್ತದಲ್ಲ, ಅದನ್ನು ವಾಪಸ್ಸು ನಮ್ಮ ಶರೀರಕ್ಕೆ ಒಳಗಡೆ ತಳ್ಳುವಂಥ ಚಿಕಿತ್ಸೆಗೆ ಮುದ್ರಾ ಚಿಕಿತ್ಸೆ ಅಂತಾರೆ. ಆ ಒಂದು ಥೆರಪಿಗೆ ಮುದ್ರಾ ಥೆರಪಿ ಅಂತಾರೆ. ಅದೇ ಮುದ್ರಾ ಯೋಗ. ಅಂದರೆ ನಮ್ಮಲ್ಲಿ ಅಗಾಧವಾದಂಥ, ಅಗೋಚರವಾದ, ಅಪಾರವಾದ ಶಕ್ತಿ ಕಂಟಿನ್ಯೂಸ್ ಡಿಸ್ಚಾರ್ಜ್ ಆಗ್ತಿರ್ತದೆ. ಕಣ್ಣು ಮೂಲಕ, ಕಿವಿ ಮೂಲಕ, ಮೂಗಿನ ಹೊಳ್ಳೆ ಮೂಲಕ, ಓಕಲಿನ ಮೂಲಕ, ಗುದದ್ವಾರದ ಮೂಲಕ, ಹೀಗೆ ನವದ್ವಾರಗಳಿಂದ ಎಲ್ಲ ಶಕ್ತಿ ಡಿಸ್ಚಾರ್ಜ್ ಆಗ್ತಿರ್ತದೆ. ಹೀಗಾಗಿ ಮನುಷ್ಯ ದಿನನಿತ್ಯ ಶಕ್ತಿನ ಕಳ್ಕೊಳ್ತಾ ಇರ್ತಾನೆ. ಆ ಕಳೆದುಕೊಳ್ಳುವಂಥ ಶಕ್ತಿನ ವಾಪಸ್ ನಮ್ಮ ಶರೀರಕ್ಕೆ ರೀಡೈರೆಕ್ಟ್ ಮಾಡುವಂಥ ಒಂದು ಕ್ರಿಯೆಗೆ ಮುದ್ರಾ ಥೆರಪಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮುದ್ರೆ ಮಾಡು ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿರುವಂಥ ಒಂದು ಶಕ್ತಿಯನ್ನೇ, ನಮ್ಮಲ್ಲಿ ಉತ್ಪತ್ತಿ ಆಗುವಂಥ ಒಂದು ಎಲೆಕ್ಟ್ರಿಕ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಈ 3 ನಮ್ಮ ಶರೀರದೊಳಗೇನೆ ಸ್ಟೋರ್ ಮಾಡಿ 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 ಇಟ್ಕೊಂಡ್ರೆ ಆರೋಗ್ಯ ಜಾಸ್ತಿ ಆಗುತ್ತೆ, ಆಯುಷ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮುದ್ರೆಗಳನ್ನ ಯೂಸ್ ಮಾಡ್ತಾಯಿದ್ರು. ಹೀಗಾಗಿ
ಮುದ್ರಾ ವಿಜ್ಞಾನದಲ್ಲಿ ಒಂದು ವಿಶೇಷವಾದಂಥ ಅಧಿಕವಾದಂಥ ಅಗೋಚರವಾದಂಥ ಶಕ್ತಿ ಇದೆ. ಆ ಶಕ್ತಿನ ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು. ನೋಡಿ, ನಮ್ಮ ಹಸ್ತದ ಮೇಲೆ ಗೆರೆಗಳೆಲ್ಲ ಇದೆ, ಈ ರೀತಿ ರೇಖೆಗಳಿವೆ. ಇದನ್ನು ನೋಡಿಕೊಂಡೇ ಜ್ಯೋತಿಷ್ಯ ಹೇಳ್ತಾರೆ, ಬಹುಶಃ ಇದಕ್ಕೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತಾರೆ. ಅದೇ ಈ ಬೆರಳುಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ರೆ ಮುದ್ರಾಶಾಸ್ತ್ರ ಅಂತ ಹೇಳ್ತಾರೆ. ಹಸ್ತ ಸಾಮುದ್ರಿಕೆಗೆ ನಮ್ಮ ಅಂಗೈ ಬೇಕು, ಅಂಗೈ ಮೇಲೆ ಗೆರೆಗಳು ಬೇಕು. ಮುದ್ರಾಶಾಸ್ತ್ರಕ್ಕೆ ನಮ್ಗೆ ಎಲ್ಲ ಬೆರಳುಗಳು ಬೇಕು, ಅಂಗೈಯೂ ಬೇಕು. ಆದ್ದರಿಂದ ಮುದ್ರಾಶಾಸ್ತ್ರ ಒಂದು ಆರೋಗ್ಯಕ್ಕೆ ವಿಶೇಷವಾದಂಥ ಒಂದು ವಿಜ್ಞಾನ. ಈ ಅಂಗೈ ಮೇಲೆ ಗೆರೆ ರೇಖೆಗಳೇನಿದೆಯೋ ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬೇಕಾಗಿರುವಂಥದ್ದು. ಆದ್ದರಿಂದ ಈ ಒಂದು ಮುದ್ರಾ ವಿಜ್ಞಾನದಲ್ಲಿ ನಾನು ನಿಮಗೆ ಹೋಗ್ತಾ ಹೋಗ್ತಾ ಎಂತಿಂಥ ಕಾಯಿಲೆಗಳಿಗೆ ಎಂತಿಂಥ ಮುದ್ರಾ ಉಪಯೋಗಿಸ್ಬೇಕು, ಯಾವ ಮಂತ್ರ ಹೇಳಬೇಕು ಅನ್ನೋದನ್ನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಒಂದು ಸಣ್ಣ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ನಾನು ಈಗಾಗಲೇ ಹೇಳಿದಾಗೆ ಒಂದೇ ಕೈಯಲ್ಲಿ ಮಾಡುವಂಥ ಮುದ್ರೆಗಳಿದೆ, ಎರಡು ಹಸ್ತದಿಂದಲೂ ಮಾಡುವಂಥ ಮುದ್ರೆಗಳಿವೆ. ಅದನ್ನು ಹೇಗೆ ಇಂದಿನ ಕಾಲದಲ್ಲಿ ಅದನ್ನು ಜೋಡಣೆ ಮಾಡಿ ನಿತ್ಯ ಜೀವನದಲ್ಲಿ ಉಪಯೋಗಿಸ್ತಾ ಇದ್ರು ಅದಕ್ಕೆ ಒಂದು ಸಣ್ಣದೊಂದು ಶ್ಲೋಕದ ಮೂಲಕ ನಿಮ್ಗೆ ತಿಳಿಸ್ತೀನಿ. ನೋಡಿ, ಒಂದೇ ಹಸ್ತದಲ್ಲಿ ಈ ರೀತಿ ಮಾಡುವಂಥ ಮುದ್ರೆಗಳು, ಇದಕ್ಕೆ ಅಂದರೆ ಒಂದೇ ಹಸ್ತದಿಂದ ಮಾಡುವಂಥ ಮುದ್ರೆಗಳು. ಎರಡು ಹಸ್ತ ಅಂದರೆ ಎರಡು ಕೈಗಳು ಜೋಡಿಸ್ಕೊಂಡು ಮಾಡೋದು, ಇದಕ್ಕೆ ಅಸಂಯುತ ಮುದ್ರಾ ಅಂತ ಕರೀತಾ ಇದ್ರು ಹಿಂದೆ. ಅದು ಹೇಗೆ ಮಾಡ್ತಾ ಇದ್ರು ಅಂದರೆ ನೋಡಿ, ಪತಾಕಸ್ತ್ರಿಪತಾಕೋ ಅರ್ಧ ಪತಾಕ ಕರ್ತರಿ ಮುಖಃ ಮಯೂರಾಕ್ಯೋ ಅರ್ಧಚಂದ್ರಶ್ಚ ಅರಾಳ ಶುಕತುಂಡಕಃ ಮುಷ್ಟಿಶ್ಚ ಶಿಖರಾಕಶ್ಚ ಕಪಿತ್ತಕಟಕಾಮುಖಃ ಮುಷ್ಟಿಶ್ಚ ಶಿಖರಾಕಶ್ಚ ಕಪಿತ್ತಕಟಕಾಮುಖಃ ಮುಷ್ಟಿಶ್ಚ ಶಿಖರಾಕಶ್ಚ ಕಪಿತ್ತಕಟಕಾಮುಖಃ ಸೂಚಿ ಚಂದ್ರಕಲಾ ಪದ್ಮಕೋಶ ಸರ್ಪಶಿರಸ್ತಥಾ ಭೃಗಶೀರ್ಷ ಸಿಂಹಮುಖಃ ಕಾಂಗೂಲಶ್ಚಲಪದ್ಮಕಃ ಚತುರೋ ಭ್ರಮರಶ್ಚೈವ ಹಂಸಾಸ್ಯೋ ಹಂಸಪಕ್ಷಕಃ ಸಂದಂಶೋ ಮುಕುಳಶ್ಚೈವ ತಾಮ್ರಚೂಡಸ್ತ್ರಿಶೂಲಕಃ ಅಂಥೇಳಿ ಈ ರೀತಿ ಮುದ್ರೆಗಳನ್ನು ಬರೀ ಒಂದೇ ಹಸ್ತದಲ್ಲಿ ಮಾಡ್ತಾರೆ. ಇದಿಷ್ಟು ಈ ಒಂದು 23 ಮುದ್ರೆಗಳನ್ನು ನಾವು ಮಾಡಿಬಿಟ್ರೆ ಕ್ಯಾನ್ಸರು, ಏಡ್ಸು, ದಮ್ಮು, ಎಂತಿಂಥ ರೋಗನೂ ಹೊಟ್ಟೋಗುತ್ತಂತೆ. ಹಾಗಾದರೆ ಈ ಒಂದೊಂದು ಮುದ್ರೆಗಳಲ್ಲಿ ಹೇಗೆ ಮಾಡೋದು, ಯಾವ್ಯಾವ ಮುದ್ರೆ ಮಾಡೋದು, ಏನೆಲ್ಲ ಲಾಭ ಆಗುತ್ತೆ ನಾನು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಅದೇ ರೀತಿ ಎರಡು ಹಸ್ತಗಳನ್ನು ಸೇರಿಸಿ ಮಾಡುವಂಥ ಮುದ್ರೆಗಳು ನೋಡಿ, ಎರಡು ಹಸ್ತಗಳನ್ನು ಮಾಡಿದ್ರೆ ಈ ಥರಕ್ಕೆ ಇದಕ್ಕೆ ಸಂಯುತ ಮುದ್ರೆಗಳು ಅಂತಾರೆ. ಅಂಜಲಶ್ಚ ಕಪೋತಶ್ಚ ಕರ್ಕಟ ಸ್ವಸ್ತಿಕಸ್ತಥಾ ಡೋಲಾಹಸ್ತ ಪುಷ್ಪಪುಟಃ ಉತ್ಸಂಗ ಶಿವಲಿಂಗಕಃ ಕಟಕಾವರ್ಧನಶ್ಚೈವ ಕರ್ತರಿ ಸ್ವಸ್ತಿಕಸ್ತಥಾ ಶಕಟಂ ಶಂಖಚಕ್ರೀ ಚ ಸಂಪುಟ ಪಾಶಕೀಲಕೌ ಮತ್ಸ್ಯ ಕೂರ್ಮೋ ವರಾಹಶ್ಚ ಗರುಡೋ ನಾಗಬಂಧಕಃ ಕಟ್ವಾ ಬೇರುಂಡಕಾಕಶ್ಚ ಅವಹಿತ್ತಸ್ತಥೈವ ಚ ಅಂಥೇಳಿ ಎರಡು ಹಸ್ತಗಳಲ್ಲಿ ಮಾಡುವಂಥ ಒಂದು ಮುದ್ರೆಗಳು. ಹೀಗೆ ಈ ಮುದ್ರೆಗಳನ್ನು ನಾವು ನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಕಡೆ ಅಳವಡಿಸ್ಕೊಂಡಿರ್ತೀವಿ. ಆದರೆ ಈ ಮುದ್ರೆ ಇಂಥದ್ದೇ ಹೆಸರು, ಅದು ಇದರಿಂದ ಇಂಥದ್ದೇ ಲಾಭ ಆಗುತ್ತೆ ಅಂತ ನಾವು ಆಳವಾಗಿ ಚಿಂತನೆ ಮಾಡಿಲ್ಲ. ಹೀಗಾಗಿ ನಾವು ಮಾತ್ರೆ, ಟಾಣಿಕು ಮತ್ತು ಇಂಜೆಕ್ಷನ್ ಅಂತ ಹೇಳಿ ಮಾರೋಗ್ಬಿಟ್ಟಿದ್ದೀವಿ. ಹಿಂದಿನ ಕಾಲದಲ್ಲಿ ಇವತ್ತಿನ ಥರ ದೊಡ್ಡ ದೊಡ್ಡ ಹೈಟೆಕ್ ಹಾಸ್ಪಿಟ್ಲ್ಗಳಿರಲಿಲ್ಲ, MRI ಮಿಷಿನ್ ಇರಲಿಲ್ಲ, ಎಕ್ಸ್ರೇ ತೆಗೆಯೋ ಮಿಷಿನ್ಗಳಿರಲಿಲ್ಲ, ದೊಡ್ಡ ದೊಡ್ಡ ಕ್ಲಿನಿಕ್ಗಳಿರಲಿಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿರಲಿಲ್ಲ. ಅಲ್ಲೆಲ್ಲೋ ಕಾಡಲ್ಲಿ ಜನ ವಾಸ ಮಾಡಿದ್ರೆ ಇನ್ನೊಬ್ಬ ಏನೋ ಬೆಟ್ಟದ ಮೇಲಿದ್ದ, ಇನ್ನೊಬ್ಬ ಬೆಟ್ಟದ ಕೆಳಗಡೆ ವಾಸ ಮಾಡ್ತಿದ್ದ. ಒಂದೊಂದು ಮೇಲಿಗೂ ಎರಡೆರಡು ಮೇಲಿಗೂ ಒಂದೊಂದು ಮನೆ, ಒಂದು 10 ದೂರ, ಒಂದು 20-30 ಮೈಲಿ ದೂರ ಹೋದ್ರೆ ಒಂದು ಊರಿಗೆ ಹೋಗ್ತಿದ್ರು. ಏನಾದರೂ ಈ ಕಾಯಿಲೆ ಬಂದಾಗ ಸಡನ್ ಆಗಿ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ಗಳಿರಲಿಲ್ಲ. ಆಗ ತಕ್ಷಣ ಏನು ಮಾಡ್ತಿದ್ರು ಅಂದರೆ ಈ ಮುದ್ರಾ ಥೆರಪಿಗಳನ್ನು ಮಾಡಿ ತಮ್ಮ ಆರೋಗ್ಯವನ್ನೇ ಸೃಷ್ಟಿ ಮಾಡ್ಕೊಳ್ತಾ ಇದ್ರು. ಹೀಗೆ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಮಂತ್ರ, ಮುದ್ರಾ, ತಂತ್ರಗಳು, ಉಪ್ಪು, ಮೆಣಸಿನ್ಕಾಯಿ ಅಥವಾ ನಿಂಬೆಹಣ್ಣು ಅಥವಾ ಒಂದು ಯಾವುದಾದ್ರು ಒಂದು ವಸ್ತುಗಳು ತೊಗೊಂಡು ತಂತ್ರಗಳು ಮಾಡ್ತಾರೆ. ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದ್ರ ಸಂಬಂಧಪಟ್ಟಂಥ ತೊಂದರೆಗಳನ್ನು ತೆಗೆದುಹಾಕ್ತಾ ಇದ್ರು.
ಯಂತ್ರಗಳು ಶ್ರೀಚಕ್ರದಲ್ಲಿ ಒಂದು ನರಸಿಂಹ ಯಂತ್ರ, ಹನುಮ ಯಂತ್ರ, ದುರ್ಗಾ ಯಂತ್ರ, ಯಾವುದೋ ಒಂದು ಯಂತ್ರಗಳನ್ನು ಬರೆದು ಅವರು ನಡಿಲಿ ಇಟ್ಕೊಳ್ತಾ ಇದ್ರು, ಮಲ್ಕೋ ಜಾಗದಲ್ಲಿ ಇಟ್ಕೊಳ್ತಾ ಇದ್ರು, ಶರೀರಕ್ಕೆ ಧಾರಣೆ ಮಾಡ್ಕೊಳ್ತಾ ಇದ್ರು ಯಂತ್ರಗಳನ್ನು. ಹೀಗೆ ಹಲವಾರು ವಿಧಿವಿಧಾನಗಳನ್ನು ತಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ಕೊಳ್ತಾ ಇದ್ರು. ಪ್ರಕೃತಿಯಿಂದ ಬರತಕ್ಕಂಥ ದುಷ್ಟಶಕ್ತಿಗಳ ಬಾಧೆ, ಭೂತ ಪ್ರೇತ ಮಂತ್ರ ತಂತ್ರ ಬಾಧೆ, ಆಮೇಲೆ ಶಾಕಿನಿ, ಢಾಕಿನಿ, ಕಾಕಿನಿ, ಕಾಮಿನಿ, ಮೋಹಿನಿ, ಶೂಲಿನಿ, ಈಗ 64 ದುಷ್ಟಶಕ್ತಿಗಳಿಂದ ಬರುವಂಥ ಒಂದು ಅಗೋಚರ ತೊಂದರೆಗಳನ್ನು ಯಂತ್ರಗಳ ಮೂಲಕ ಬಂಧಿಸಿ ರಕ್ಷಣೆ ಮಾಡ್ಕೊಳ್ತಾ ಇದ್ರು. ಹೀಗೆ ಪ್ರಕೃತಿಯಿಂದ ಹಲವಾರು ತೊಂದರೆಗಳಾಗೋದನ್ನು ಮುದ್ರಾ ಮಂತ್ರ ತಂತ್ರ ಯಂತ್ರಗಳಿಂದ ಅಳವಡಿಸಿ ಅವರು ಆರಾಮಾಗಿ 100 ವರ್ಷ ಬದುಕ್ತಾ ಇರು. ಇವತ್ತು ಕಂಪ್ಯೂಟರ್ ಟೆಕ್ನಾಲಜಿ, ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ಮಾನವ ಇಷ್ಟು ಬಹಳ ವ್ಯಕ್ತಿತ್ವವಾಗಿ ಬೆಳೆದು ಬುದ್ಧಿ ವಿಕಾಸ ಆದರೂ ಕೂಡ ಇನ್ನೂ ನಮಗೆ ಒಳ್ಳೆ ಆರೋಗ್ಯ ಸಿಗ್ತಿಲ್ಲ, ಒಳ್ಳೆ ಸುಖ ಸಿಗ್ತಿಲ್ಲ. ಹಾಗಿದ್ರೆ ಒಬ್ಬ ಮನುಷ್ಯ ಆರೋಗ್ಯವಂತರಾಗಿರಬೇಕು ಅಂದರೆ ನನ್ನ ಪ್ರಕಾರ ಮೊದಲು ಮುದ್ರೆ ಕಲಿಬೇಕು. ಮುದ್ರೆಯಿಂದಲೇ ಒಂದು 50-60% ಆರೋಗ್ಯ ಸುಧಾರಿಸ್ಕೋಬೋದು. ಮಂತ್ರ ಹೇಳೋದ್ರಿಂದ ಬಾಡಿ ರಕ್ತ ಶುದ್ಧಿ ಆಗುತ್ತೆ. ನರನಾಡಿಗಳಿರ್ತಕ್ಕಂಥ ಕಲ್ಮಶ, ಕ್ಲೇಶ, ಮಲಿನ ಎಲ್ಲ ಮಲಮೂತ್ರದಿಂದ ತೆಗೆಯುತ್ತೆ ಮಂತ್ರ ಹೇಳೋದ್ರಿಂದ. ತಂತ್ರಗಳು ಯೂಸ್ ಮಾಡೋದ್ರಿಂದ ನಮ್ಮ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರವನ್ನು ಶುದ್ಧೀಕರಣ ಮಾಡ್ಬೋದು. ಯಂತ್ರಗಳನ್ನು ನಾವು ಧಾರಣೆ ಮಾಡೋದ್ರಿಂದ, ಯಂತ್ರಗಳ ಪೂಜೆ ಮಾಡೋದ್ರಿಂದ, ಚಕ್ರಗಳ ಪೂಜೆ ಮಾಡೋದ್ರಿಂದ ನಮಗೆ ದುಷ್ಟಶಕ್ತಿಗಳ ಬಾಧೆಯನ್ನು ನಿವಾರಣೆ ಮಾಡ್ಬೋದು. ಹಾಗಾದರೆ ಯಾವ ಕಾಯಿಲೆಗಳಿಗೆ ಯಾವ ಮುದ್ರೆ ಹೇಳಬೇಕು, ಯಾವ ಮಂತ್ರ ಹೇಳಬೇಕು, ಯಾವ ತಂತ್ರನ ಅಳವಡಿಸ್ಕೋಬೇಕು, ಯಾವ ಯಂತ್ರಗಳನ್ನು ನಾವು ಪೂಜೆ ಮಾಡಬೇಕು, ಧಾರಣೆ ಮಾಡಬೇಕು ಅನ್ನೋದನ್ನು ಇನ್ನು ಮುಂದೆ ಹೋಗ್ತಾ ನಾನು ನಿಮಗೆ ಒಂದೊಂದು ಕಾಯಿಲೆಗೆ ಮುದ್ರಾ ಮಂತ್ರ ಯಂತ್ರ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಹಾಗೆ ಹಲವಾರು ಸಮಸ್ಯೆಗಳಿಗೆ, ಅದು ಭೂತ ಪ್ರೇತ ಪಿಶಾಚಿಗಳ ಬಾಧೆ ಇರ್ಬೋದು, ಶತ್ರು ಬಾಧೆ ಇರ್ಬೋದು, ಬೇರೆ ಎಂಥ ಸಮಸ್ಯೆಗಳಲ್ಲಿ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಏನೇ ಬಾಧೆಗಳು ತೊಂದರೆಗಳಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಏನು, ಮುದ್ರೆ ಏನು, ತಂತ್ರ ಏನು, ಯಂತ್ರಗಳೇನು ಅನ್ನೋದನ್ನು ನಾನು ಬಿಡಿಯಾಗಿ ಅಂದರೆ ಸಪ್ರೇಟಾಗಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆದರೆ ಅದಕ್ಕೆ ಮುಂಚೆ ಮುದ್ರಾ ಅನ್ನೋದು ಜಸ್ಟ್ ಒಂದು ಶೋ ಅಲ್ಲ. ನಮ್ಮ ಶರೀರದ ಒಂದು ಆನಂದವನ್ನು, ಸತ್ ಅಂದರೆ ಆತ್ಮ, ಸೋಲ್ ಅಂತಾರೆ. ಸತ್ ಅಂದರೆ ಸೋಲ್, ಚಿತ್ ಅಂದರೆ ಈ ಬಾಡಿ, ಮುಟ್ಟುವಂಥ ಶರೀರ, ಈ ಸ್ಥೂಲ ಶರೀರ ಬಾಡಿ. ಆನಂದ ಅಂದರೆ ಮನಸ್ಸನ್ನು ತೃಪ್ತಿಪಡಿಸುವಂಥ ಒಂದು ಶಕ್ತಿ. ಸತ್ ಚಿತ್ ಆನಂದ, ಸಚ್ಚಿದಾನಂದ. ಸತ್ ಚಿತ್ ಆನಂದ ಅಂದರೆ ಆತ್ಮ ಮತ್ತು ಬಾಡಿ ಮತ್ತು ಮೈಂಡಿಗೆ ಸುಖವನ್ನು ಕೊಡುವಂಥದ್ದು, ಆರೋಗ್ಯವನ್ನು ಕೊಡುವಂಥ ವಿದ್ಯೆಯೇ ಮುದ್ರಾ ಯೋಗ ಅಥವಾ ಮುದ್ರಾ ವಿಜ್ಞಾನ ಅಂತ. ಅದರಿಂದ ಮುದ್ರೆ ಬಲ್ಲವನಿಗೆ ರೋಗವಿಲ್ಲ, ಮಂತ್ರ ಬಲ್ಲವನಿಗೆ ಶತ್ರು ಭಯವಿಲ್ಲ, ತಂತ್ರ ಬಲ್ಲವನಿಗೆ ಪರರ ಉಪಕಾರವೇ ಬೇಕಾಗಿಲ್ಲ, ಯಂತ್ರ ಬಲ್ಲವನಿಗೆ ಇಡೀ ಜಗತ್ತನ್ನೇ ಅಲ್ಲಾಡಿಸಬಲ್ಲ ಅಂತ ನನ್ನ ಒಂದು ವಾದ. ಆದ್ದರಿಂದ ಮುದ್ರಾ ಮಂತ್ರ ಯಂತ್ರ ತಂತ್ರ ಇದಿಷ್ಟನ್ನು ನಾನು ನಿಮಗೆ ಒಂದೊಂದಾಗಿ ಅಲ್ಲಲ್ಲಿ ಯಾವ್ಯಾವ ಸಮಸ್ಯೆಗಳಿಗೆ ಯಾವುದು ಹೇಳಬೇಕು, ಯಾವ ಧಾರಣೆ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಮುದ್ರೆಗಳನ್ನು ಕೇವಲ ಒಂದೇ ಹಸ್ತದಲ್ಲಿ ಮಾಡೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಬೇಸಿಕ್ಸ್ ನಿಮ್ಮತ್ತು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಸಮಸ್ಯೆಗೆ, ಅದು ಯಾವುದೇ ಒಂದು ಪ್ರಾಬ್ಲಮ್ಗೆ ಒಂದೇ ಹಸ್ತದಲ್ಲಿ ಮಾಡೋಂಗಿಲ್ಲ, ಎಲ್ಲ 2 ಹಸ್ತಗಳಿಂದ ಮಾಡಬೇಕು. ಇನ್ಮೇಲೆ ನಾನು ತೋರಿಸುವಂಥ ಎಲ್ಲ ಮುದ್ರೆಗಳನ್ನು 2 ಕೈಯಿಂದನೂ ಮಾಡಬೇಕು, ಒಂದೇ ಮುದ್ರೆನ 2 ಕೈಯಿಂದಲೂ ಮಾಡಬೇಕು. ಮತ್ತು ನಮಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ನಿಮಿಷ ನಾವು ಮಾಡಬೇಕು ಮುದ್ರೆನ. ನನಗೀಗ 40 ವರ್ಷ ಅಂದರೆ 40 ನಿಮಿಷ ಮಾಡಬೇಕು ಬಿಡದೆ, ಆಗಲೇ ಆ ಮುದ್ರೆ ನಿಮಗೆ ಭಾಳ ಫಲ ಕೊಡೋದು, ರಿಸಲ್ಟ್ ಕೊಡೋದು. ಮತ್ತು ಒಂದೇ ಕೈಲಿ ಮುದ್ರೆ ಮಾಡೋವಂಥದ್ದು ಏನಾದ್ರು ಬಂದಾಗ ಇನ್ನೊಂದು ಕೈಲಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೋಗ್ತಾ ಹಂತವಾಗಿ ತಿಳಿಸ್ತೀನಿ. ಹೀಗೆ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸಾಕಷ್ಟು ಮುದ್ರೆ ಬಗ್ಗೆ ಬೇಸಿಕ್ಸ್ ನಾಲೆಜ್ ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ವಿಶೇಷವಾದಂಥ ಮಾಹಿತಿಗಳಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.